ನಮಸ್ಕಾರ. ದೀರ್ಘ ಮತ್ತು ಆರೋಗ್ಯಕರ ಜೀವನದ ರಹಸ್ಯ ಎಲ್ಲೋ ಅತ್ಯಾಧುನಿಕ ಲ್ಯಾಬ್ಗಳಲ್ಲಿಲ್ಲ. ಬದಲಿಗೆ ನಿಮ್ಮೆಲ್ಲರ ಅಜ್ಜಿ ತಾತಂದಿರ ಅಡಿಗೆ ಮನೆಯಲ್ಲೇ ಇದೆ ಅಂದ್ರೆ ನಂಬ್ತೀರಾ? ಹೌದು, ಇವತ್ತು ನಮ್ಮ ಹಿರಿಯರು ಪಾಲಿಸ್ತಾ ಇದ್ದ ತಲೆಮಾರುಗಳಿಂದ ಬಂದಿರೋ 28 ಸರಳ ಆದ್ರೆ ತುಂಬಾನೇ ಶಕ್ತಿಯುತವಾದ ಆರೋಗ್ಯ ಸೂತ್ರಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ ಬನ್ನಿ. ಆರೋಗ್ಯವೇ ಭಾಗ್ಯ. ನಾವು ಚಿಕ್ಕವರಿದ್ದಾಗಿನಿಂದ ಕೇಳ್ಕೊಂಡು ಬಂದಿರೋ ಮಾತು ಅಲ್ವಾ? ಇದು ಬರೀಯೊಂದು ಗಾದೆ ಮಾತಲ್ಲ, ಇದು ನಮ್ಮ ಹಿರಿಯರ ಜೀವನ ಶೈಲಿಯ ಅಡಿಪಾಯವಾಗಿತ್ತು. ಅವರ ಪ್ರಕಾರ ನಿಜವಾದ ಸಂಪತ್ತು ಅಂದ್ರೆ ಅದು ಆರೋಗ್ಯನೇ. ಅವರ ಆ ಅನುಭವದ ಮಾತುಗಳು ಇವತ್ತಿಗೂ ಎಷ್ಟು ಸತ್ಯ ಅನ್ನೋದನ್ನ ಮುಂದೆ ನೋಡೋಣ. ಸರಿ, ಈ 28 ಸೂತ್ರಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ 4 ಸಿಂಪಲ್ ಭಾಗಗಳಾಗಿ ವಿಂಗಡಿಸಿದ್ದೀವಿ. ಮೊದಲಿಗೆ ಆಹಾರದ ನಿಯಮಗಳು, ಆಮೇಲೆ ಸರಳವಾದ ಮನೆಮದ್ದುಗಳು, ನಂತರ ಸೌಂದರ್ಯ ಮತ್ತು ಆರೈಕೆಯ ಬಗ್ಗೆ ಒಂದಷ್ಟು ಸಲಹೆಗಳು, ಮತ್ತು ಕೊನೆಯದಾಗಿ ದೈನಂದಿನ ಆರೋಗ್ಯಕರ ಅಭ್ಯಾಸಗಳು. ಮೊದಲನೇದಾಗಿ ನಮ್ಮ ಆರೋಗ್ಯದ ಅಡಿಪಾಯ ಅಂತಾನೆ ಹೇಳ್ಬೋದು. ಅದೇ ಆಹಾರದ ನಿಯಮಗಳು. ನಾವು ಏನ್ ತಿಂತೀವಿ ಮತ್ತದನ್ನ ಹೇಗೆ ತಿಂತೀವಿ ಅನ್ನೋದು ಇಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ನಮ್ಮ ಹಿರಿಯರು ಹೇಳ್ತಿದ್ದ ಒಂದು ಅದ್ಭುತವಾದ ನಿಯಮ ಇದು. ಹೊಟ್ಟೆನ ಫುಲ್ ಟೈಟಾಗಿ ತುಂಬಿಸಬಾರ್ದು. ಅರ್ಧ ಭಾಗ ಆಹಾರ, ಕಾಲ್ಭಾಗ ನೀರು ಮತ್ತು ಉಳಿದ ಕಾಲ್ಭಾಗ ಖಾಲಿ ಇರಬೇಕು. ಯಾಕೆ ಗೊತ್ತಾ? ನಾವು ತಿನ್ನಿದ್ದು ಸರಿಯಾಗಿ ಜೀರ್ಣ ಆಗ್ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಜಾಗ ಬೇಕು. ಹೀಗ್ ಮಾಡಿದ್ರೆ ಜೀರ್ಣಕ್ರಿಯೆ ಸುಲಭವಾಗಿ ಆಸಿಡಿಟಿ, ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳು ದೂರ ಆಗುತ್ತೆ. ನಮ್ಮ ಡೈಲಿ ಡಯಟ್ನಲ್ಲಿ ಒಂದಷ್ಟು ಚಿಕ್ಕ ಚಿಕ್ಕ ಬದಲಾವಣೆಗಳು ದೊಡ್ಡ ವ್ಯತ್ಯಾಸ ತರಬಲ್ಲವು. ಉದಾಹರಣೆಗೆ, ಪ್ರತಿದಿನ ಈರುಳ್ಳಿ ತಿಂದ್ರೆ ಹೊಸ ರಕ್ತ ಉತ್ಪತ್ತಿಯಾಡುತ್ತೆ. ಹಾಲು ಒಂದು ಕಂಪ್ಲೀಟ್ ಫುಡ್ ಅಂತ ನಮಗೆಲ್ಲ ಗೊತ್ತೇ ಇದೆ. ಹಾಗೆ ಬೋರೆಹಣ್ಣು ಹೊಟ್ಟೆಯ ಸಮಸ್ಯೆಗಳನ್ನು ದೂರ ಇಡುತ್ತೆ. ಅಷ್ಟೇ ಅಲ್ಲ, ಬಿಳಿ ಸಕ್ಕರೆ ಬದಲು ಬೆಲ್ಲ ಬಳಸಿದ್ರೆ ದೇಹಕ್ಕೆ ಐರನ್ ಕೂಡ ಸಿಗುತ್ತೆ. ನಾವೇನ್ ತಿಂತೀವಿ ಅನ್ನೋದು ಒಂದ್ ಕಡೆ ಆದ್ರೆ ಅದನ್ನ ಯಾವಾಗ ಹೇಗೆ ತಿಂತೀವಿ ಅನ್ನೋದು ಅದಕ್ಕಿಂತ ಮುಖ್ಯ. ನಿಮ್ಗ್ ಗೊತ್ತಾ, ಸಿಹಿ ತಿಂದ ತಕ್ಷಣ ಟೀ ಅಥವಾ ಕಾಫಿ ಕುಡಿಯೋದು ಅಭ್ಯಾಸ ಇದೆಯಾ? ಇದ್ರೆ ಅದನ್ನ ಇವತ್ತೇ ಬಿಟ್ಬಿಡಿ. ಯಾಕಂದ್ರೆ ಅದು ದೇಹದಲ್ಲಿ ಕಬ್ಬಿಣಾಂಶ ಹೀರ್ಕೊಳ್ಳೋದನ್ನ ತಡೆಯುತ್ತೆ. ಹಾಗೇನೆ ಹಣ್ಣು ತಿಂದ ತಕ್ಷಣ ನೀರು ಕುಡಿದ್ರೆ ಆಸಿಡಿಟಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆ ಮೊಸರು ತಿನ್ನೋದು ಕೂಡ ಅಷ್ಟು ಒಳ್ಳೇದಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಆಯುರ್ವೇದದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. ಅದನ್ನೇ ವಿರುದ್ಧ ಆಹಾರ ಅಂತ ಕರೆಯೋದು. ಅಂದ್ರೆ ಕೆಲವು ಆಹಾರಗಳನ್ನ ಒಟ್ಟಿಗೆ ತಿಂದಾಗ ಅವು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆ ಕೊಡಬಹುದು. ಉದಾಹರಣೆಗೆ, ಮಾಂಸ ತಿಂದ್ಮೇಲೆ ಹಾಲು ಕುಡಿಯೋದು, ಬಾಳೆಹಣ್ಣು ಮತ್ತು ಮಜ್ಜಿಗೆ ಒಟ್ಟಿಗೆ ಸೇರ್ಸೋದು, ಅಥವಾ ಖಾರ ತಿಂದ್ಮೇಲೆ ಮಜ್ಜಿಗೆ ಕುಡಿಯೋದು. ಇವೆಲ್ಲ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಹಾಗೆಂದ್ರೆ ಮುಂದಿನ ಭಾಗಕ್ಕೆ ಹೋಗೋಣವಾ? ನಮ್ಮ ಅಡುಗೆ ಮನೆ ಇದೆಯಲ್ಲ, ಅದು ಬರೀ ಅಡುಗೆ ಮಾರೋ ಜಾಗ ಅಲ್ಲ, ಅದೊಂದು ಮಿನಿ ಫಾರ್ಮಸಿ ಇದ್ದ ಹಾಗೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಅಲ್ಲಿಯೇ ಸಿಂಪಲ್ ಪರಿಹಾರಗಳಿರುತ್ತೆ. ದಿನ ಪೂರ್ತಿ ಕೆಲ್ಸ ಮಾಡಿ ಸಾಕಾಗಿದ್ಯಾ? ಸಿಂಪಲ್! 1 ಲೋಟ ಬಿಸಿ ನೀರಿಗೆ ಏಲಕ್ಕಿ ಪುಡಿ ಹಾಕಿ ಕುಡಿದ್ ನೋಡಿ, ಫುಲ್ ರಿಫ್ರೆಶ್ ಆಗುತ್ತೆ. ಏನು ಮಾಡೋಕ್ ಮೂಡಿಲ್ಲ, ಆಲಸ್ಯ ಅನಿಸ್ತ್ರೆ ಪೇರಳೆ ಹಣ್ಣು ತಿನ್ನಿ. ಬೆನ್ನು ನೋವಿದ್ರೆ ರಾತ್ರಿ ಮಲ್ಗೋ ಮುನ್ನ 1 ಲೋಟ ಶುಂಠಿ ಹಾಕಿದ ಬಿಸಿ ಹಾಲು ಕುಡಿಯೋದು ಒಂದು ಒಳ್ಳೆ ಉಪಾಯ. ಆರೋಗ್ಯ ಅಂದ್ರೆ ಬರೀ ಒಳಗಿನ ಶಕ್ತಿ ಅಷ್ಟೇ ಅಲ್ಲ, ನಮ್ಮ ಹೊರಗಿನ ಸೌಂದರ್ಯ, ನಮ್ಮ ಆರೈಕೆ ಕೂಡ ಅಷ್ಟೇ ಮುಖ್ಯ. ನಮ್ಮ ಹಿರಿಯರು ಇದಕ್ಕೆ ಕೂಡ ಗಮನ ಕೊಡ್ತಿದ್ರು. ಈ ಮಧ್ಯೆ ಕೂದಲು ತುಂಬಾ ಉದುರ್ತಿದ್ಯಾ ಅಥವಾ ಸ್ಕಿನ್ ಮೊದಲಿನ ಹಾಗೆ ಗ್ಲೋಯಿಂಗ್ ಆಗಿಲ್ವಾ? ಡೋಂಟ್ ವರಿ, ಇದಕ್ಕೂ ನಮ್ಮ ಹಿರಿಯರತ್ರ ನ್ಯಾಚುರಲ್ ಮತ್ತು ಸಿಂಪಲ್ ಆದ ಪರಿಹಾರಗಳಿವೆ. ಕೂದಲಿನ ಆರೋಗ್ಯಕ್ಕೆ ಇಲ್ಲಿದೆ ನೋಡಿ ಒಂದು ಸಿಂಪಲ್ 3 ಸ್ಟೆಪ್ ಫಾರ್ಮುಲಾ. ಮೊದಲನೇದಾಗಿ, ಕೂದಲು ಚೆನ್ನಾಗಿ ಬೆಳೆಯೋಕೆ ಕೊತ್ತಂಬರಿ ಸೊಪ್ಪಿನ ರಸವನ್ನು ತಲೆಗೆ ಹಚ್ಚಿ. ಎರಡನೇದಾಗಿ, ಕೂದಲು ದಪ್ಪ ಆಗ್ಬೇಕಂದ್ರೆ ಸಾಸಿವೆ ಎಣ್ಣೆಗೆ ಸ್ವಲ್ಪ ಹಾಲು ಬೆರೆಸಿ ಮಸಾಜ್ ಮಾಡಿ. ಮೂರನೇದಾಗಿ, ಚಿಕ್ಕ ವಯಸ್ಸಲ್ಲೇ ಕೂದಲು ಬಿಳಿಯಾಗೋದನ್ನ ತಡೆಯೋಕೆ ಪ್ರತಿದಿನ 1 ಟೊಮೆಟೊ ತಿನ್ನಿ. ಇನ್ನು ಸ್ಕಿನ್ ಕೇರ್ ವಿಷಯಕ್ಕೆ ಬಂದ್ರೆ, ತುಟಿಗಳು ಸಾಫ್ಟ್ ಆಗ್ಬೇಕಾ? ರಾತ್ರಿ ಮಲ್ಗೋ ಮುನ್ನ ಹಾಲಿನ ಕೆನೆ ಹಚ್ಚಿ. ಇದು ನಮ್ಮಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ಟಿಪ್. ವಯಸ್ಸಾದಂತೆ ಕಾಣ್ಬಾರ್ದು ಅಂದ್ರೆ ಹಾಲಲ್ಲಿ ನೆನೆಸಿದ ಬಾರ್ಲಿ ತಿನ್ನಿ. ಮತ್ತು ಇದು ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ಅತಿಯಾಗಿ ಫ್ರಿಡ್ಜ್ ನೀರು ಕುಡಿಯೋದನ್ನ ಅವಾಯ್ಡ್ ಮಾಡಿ, ಯಾಕೆಂದ್ರೆ ಅದು ಸ್ಕಿನ್ ಮೇಲೆ ಸುಕ್ಕು ಬರೋಕೆ ಕಾರಣ ಆಗ್ಬೋದು. ಓಕೆ, ಈಗ ನಾವು ಫೈನಲ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಭಾಗಕ್ಕೆ ಬಂದಿದ್ದೀವಿ. ನಿಜವಾದ ಆರೋಗ್ಯದ ಸೀಕ್ರೆಟ್ ಇರೋದು ಯಾವುದೋ ದೊಡ್ಡ ಬದಲಾವಣೆಯಲ್ಲಿ ಅಲ್ಲ, ಬದಲಾಗಿ ಪ್ರತಿದಿನ ನಾವು ಮಾಡೋ ಸಣ್ಣ ಸಣ್ಣ ಅಭ್ಯಾಸಗಳಲ್ಲಿ. ಇದು ದಿನಕ್ಕೆ 2 ಬಾರಿ ಅನ್ನೋ ಒಂದು ಪವರ್ಫುಲ್ ರಿಚುವಲ್. ದಿನಕ್ಕೆ 2 ಬಾರಿ ಕಣ್ಣುಗಳನ್ನ ಸ್ವಚ್ಛ ನೀರಿನಿಂದ ತೊಳೆಯೋದು, 2 ಬಾರಿ ನೀಟಾಗಿ ಹಲ್ಲುಜ್ಜೋದು ಮತ್ತು ಪ್ರತಿದಿನ ಸುಮಾರು 50 ರಿಂದ 60 ನಿಮಿಷಗಳ ಕಾಲ ವೇಗದ ನಡಿಗೆ ಮಾಡೋದು ಆರೋಗ್ಯಕ್ಕೆ ತುಂಬಾನೇ ಅಗತ್ಯ.
ನೋಡಿ, ಇದಕ್ಕಿಂತ ಸರಳವಾದ ಸಲಹೆ ಸಿಗೋಕೆ ಸಾಧ್ಯನೇ ಇಲ್ಲ. ಪ್ರತಿದಿನ ಬೇವಿನ ಗಿಡದ ಯಾವುದಾದರೊಂದು ಭಾಗವನ್ನ, ಅದು ಎಲೆಯಾಗಿರಬಹುದು, ಕಡ್ಡಿಯಾಗಿರಬಹುದು ಅಥವಾ ರಸವೇ ಆಗಿರಬಹುದು, ನಮ್ಮ ದಿನಚರಿಯಲ್ಲಿ ಸೇರಿಸ್ಕೊಂಡ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದು ಗ್ಯಾರಂಟಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನೀರು. ನಮಗೆ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಯೋದಲ್ಲ, ಅದೊಂದು ತಪ್ಪು ಕಲ್ಪನೆ. ಪ್ರತಿದಿನ ಮರೆಯದೆ 8ರಿಂದ 10 ಗ್ಲಾಸ್ ನೀರು ಕುಡಿಯಲೇಬೇಕು, ನೋ ಮ್ಯಾಟರ್ ವಾಟ್. ಇದು ನಮ್ಮ ಕಿಡ್ನಿಗಳನ್ನು ಕ್ಲೀನಾಗಿಡುತ್ತೆ, ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ನಮ್ಮ ಇಡೀ ದೇಹ ಸರಿಯಾಗಿ ಕೆಲಸ ಮಾಡೋಕೆ ಸಹಾಯ ಮಾಡುತ್ತೆ. ಸೊ ಈ ಎಲ್ಲ 28 ಸಲಹೆಗಳನ್ನು ನೋಡಿದಾಗ ನಮ್ಗೆ ಅರ್ಥವಾಗೋ ಒಂದೇ ಒಂದು ಸತ್ಯ ಅಂದ್ರೆ, ಪ್ರತಿದಿನ ನಾವು ಮಾಡೋ ಸಣ್ಣ ಸಣ್ಣ ಸಿಂಪಲ್ ಆಯ್ಕೆಗಳೇ ಸೇರಿ ಒಂದು ದೊಡ್ಡ ಶಾಶ್ವತ ಆರೋಗ್ಯವನ್ನ ಕಟ್ಕೊಡುತ್ತೆ. ಹಾಗಿದ್ರೆ ನೀವೇ ಹೇಳಿ, ಈ ಎಲ್ಲ ಸಿಂಪಲ್ ಆದ್ರೆ ಪವರ್ಫುಲ್ ಆದ ಟಿಪ್ಸ್ಗಳಲ್ಲಿ ಯಾವುದನ್ನ ಇವತ್ತಿಂದಿನೇ ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಅಳವಡಿಸ್ಕೊಳ್ತೀರಾ? ಯೋಚನೆ ಮಾಡಿ. ಒಂದೇ ಒಂದು ಸಣ್ಣ ಬದಲಾವಣೆ ಕೂಡ ನಿಮ್ಮ ಆರೋಗ್ಯದಲ್ಲಿ ದೊಡ್ಡ ಪರಿಣಾಮ ಬೀರ್ಬೋದು. ನಮ್ಮ ಹಿರಿಯರ ಈ ಜ್ಞಾನದ ಭಂಡಾರ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಪ್ರಯತ್ನಕ್ಕೆ ಒಂದು ಲೈಕ್ ಕೊಡಿ, ಈ ಆರೋಗ್ಯದ ಗುಟ್ಟು ಎಲ್ಲರಿಗೂ ತಲುಪಲಿ ಅಂತ ಶೇರ್ ಮಾಡಿ. ಹಾಗೆ ಇದೇ ಥರದ ಇನ್ನಷ್ಟು ಉಪಯುಕ್ತ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.